ಲಾಂಛನವಿದ್ದ ಅದರ ನೆಪ ಇಟ್ಟುಕೊಂಡು ಇವತ್ತು ಏನು ನಮ್ಮ ಕೇಂದ್ರ ಸರ್ಕಾರ ಇವತ್ತು ಏನು ಈ ಅಡುಗೆ ಅನಿಲ ಬೆಲೆಯನ್ನು ಹೆಚ್ಚಳ ಮಾಡ್ತಾ ಇದೆ. ಅದು ನಿಜವಾಗಿಯೂ ನಮ್ಮ ಸಾಮಾನ್ಯ ಜನರು ಮತ್ತು ಮಧ್ಯಮ ವರ್ಗದವರ ಮೇಲೆ ಬಹಳ ಹೊರೆಯನ್ನು ಆಗ್ತಾಯಿದೆ. ಯಾಕಂತಂದ್ರೆ ಅದು ಎಲ್ಲೋ ಯುದ್ಧ ನಡೀತಾ ಇದೆ, ಅದರದ್ದು ಏನೋ ಒಂದು ನೆಪ ಇಟ್ಕೊಂಡು ಇವತ್ತು ಬೆಲೆಯನ್ನು ಹೆಚ್ಚಳ ಮಾಡಿದ್ದಾರೆ. ಇದು ನಿಜವಾಗಿಯೂ ಇದು ಆಗಬಾರ್ದು. ಯಾಕಂತಂದ್ರೆ ಪ್ರತಿಯೊಂದು ಇದನ್ನು ನಮ್ಮ ದೇಶದಲ್ಲಿ ಇರುವಂಥ ಮಧ್ಯಮ ವರ್ಗದ ಜನರಿಗೆ ಇದು ಪ್ರತಿ ಸಿಲಿಂಡ್ರಕ್ಕೆ 60 ರೂಪಾಯಿಯನ್ನು ಹೆಚ್ಚಿಗೆ ಮಾಡಿದ್ದಾರೆ. ಮತ್ತು ಅದೇ ರೀತಿ ಇನ್ನು ಡೀಸೆಲ್ ಪೆಟ್ರೋಲು ಕೂಡ ಹೆಚ್ಚಿಗೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಇದು ನಮ್ಮ ದೇಶದಲ್ಲಿರುವಂಥ ಎಲ್ಲ ಮಧ್ಯಮ ವರ್ಗದವರಿಗೆ ಇದು ಭಾಳ ಹೊರೆ ಆಗ್ತೈತಿ. ಅದಕ್ಕೆ ಇವತ್ತು ಕೇಂದ್ರ ಸರ್ಕಾರದವರು ಮೊದಲಿಂದ ಏನು ಯಾವ ಥರ ಆಗಿ ಇತ್ತು ಅದೇ ರೇಟನ್ನು ನಮ್ಮ ಎಲ್ಲ ಜನರಿಗೆ ನಾಗರಿಕರಿಗೆ ಪೂರೈಸಬೇಕು. ಮತ್ತು ಅದೇ ರೀತಿಯಾಗಿ ಇವತ್ತು ಸರಿಯಾಗಿ ಸಿಲಿಂಡ್ರ್ ಕೂಡ ಸಿಗ್ತಾಯಿಲ್ಲ. ಮೊದಲು ನಾವು ಒಂದು ಸರ್ತಿ ಬುಕ್ ಮಾಡಿದ್ರೆ ಒಂದು ವಾರಕ್ಕೆ ಬಂದು ನಮಗೆ ಮನೆಗೆ ತಲುಪಿಸ್ತಾಯಿದ್ರು. ಆದ್ರೆ ಇವತ್ತು ಬುಕ್ ಮಾಡಿದ್ರೆ ನಮಗೆ 20 ದಿನವೂ ಒಂದು ತಿಂಗಳು ಹೋಗ್ತಾ ಇದೆ. ಅದಕ್ಕೆ ಇದು ಯಾವುದೋ ಕುಂಟ ನೆಪ ಹೇಳಲಾರ್ದೆ ನಮ್ಮ ಎಲ್ಲ ಭಾರತ ದೇಶದ ನಾಗರಿಕರಿಗೆ ಸರಿಯಾದಂಥ ಮೊದಲಿದ್ದಂಥ ರೇಟನ್ನು ಕೊಟ್ಟು ಸಿಲಿಂಡ್ರನ್ನು ತ್ವರಿತಗತಿಯಲ್ಲಿ ಕೊಡ್ಬೇಕಂತೇಳಿ ವಿನಂತಿ ಮಾಡ್ತಾರೆ. ಧನ್ಯವಾದ. ತುಟ್ಟು ಮಾಡ್ಯಾರಲ್ಲ, 60 ರೂಪಾಯಿ ತುಟ್ಟು ಮಾಡ್ಯಾರಲ್ಲ, ಒಂದೇ ಸಲಕ್ಕೆ 60 ರೂಪಾಯಿ ತುಟ್ಟು ಮಾಡಿದ್ರೆ ಅಂದರೆ ಎಲ್ಲರಿಗೂ ಭಾಳ ಹೊರೆ ಆಕತ್ತಿದ್ದು. ಆಮ್ಯಾಗ ಈಗ ಬೇಸಿಗೆ ರಜಾ ಬಂತಲ್ಲ, ಸೂಟಿ ಬಂತು, ಎಲ್ಲ ಮಕ್ಳು ಬರ್ತಾರೆ, ಮೊಮ್ಮಕ್ಳು ಬರ್ತಾರೆ. ಒಂದು ಸಿಲಿಂಡ್ರ್ 20 ದಿವ್ಸಕ್ಕೆ ಹಾಕಿತ್ತು, ಅದನ್ನು ಒಂದು ತಿಂಗಳು ಕೊಡ್ತಾರಂತಂದ್ರೆ ಭಾಳ ತೊಂದರೆ ಆಕತಿ. ಆಮ್ಯಾಗ ಹೋಟೆಲ್ ಬಂದ್ ಮಾಡಿದ್ರಂದ್ರೆ ಫ್ಯಾಮ್ಲಿ ಇಲ್ದಾರ ಹೋಟೆಲ್ ಮ್ಯಾಗ ಭಾಳ ಡಿಪೆಂಡ್ ಇರ್ತಾರೆ, ಸ್ಟೂಡೆಂಟ್ ಇರ್ತಾರೆ, ಈಗ ಎಕ್ಸಾಮ್ ಟೈಮು. ಇದನ್ನೆಲ್ಲ ತಲೆಯಾಗಿಟ್ಕೊಂಡು ಕೇಂದ್ರ ಸರ್ಕಾರದವರು ಮಹಿಳೆಯರನ್ನ ತಲೆಯಾಗಿಟ್ಕೊಂಡು ಅಡುಗೆ ಮಾಡೋದು ಮಹಿಳೆಯರ ಅವ್ರಿಗೆ ತೊಂದರೆ ಆಕ್ಕಿರ್ತೈತಿ. ಹಾಗೆ ಸಿಲಿಂಡ್ರ್ 20 ದಿವ್ಸಕ್ಕೆ ಆತಂದ್ರೆ ಏನು ಮಾಡಿದೆ ಅಂತ ಮನ್ಯಾಗ ಗಂಡಸರು ಹೇಳ್ತಾರೆ. ಈಗ ಹೇಳಿದ್ರಿ ಇವರು, ಅದು ಎಲ್ಲರಿಗಿನ ಎಲ್ಲ ಮಹಿಳೆಯರಿಗೆ ಭಾಳ ತೊಂದರೆ ಆಗತ್ತೈತಿ. ಅದಕ್ಕೆ ಅದನ್ನು ಮಹಿಳೆಯರ ಕಷ್ಟನ ತಲೆಯಾಗಿಟ್ಕೊಂಡು ಮಹಿಳೆಯರ ಸಲುವಾಗಿ ಅದನ್ನು ಸಿಲಿಂಡರ್ ರೇಟ್ ಕಡಿಮೆ ಮಾಡ್ಬೇಕು. ಒಂದು ಪಟ್ಟಿಗಿನಷ್ಟು 60 ರೂಪಾಯಿ ಗಟ್ಟಲೆ ಹೆಚ್ಚು ಮಾಡಬಾರ್ದು. 1 ರೂಪಾಯಿ ಹೆಚ್ಚು ಮಾಡಿದ್ರೆ ಕೋಟಿಗಟ್ಟಲೆ ಲಾಭ ಆಕ್ಕಿರ್ತೈತೆ ಅವ್ರಿಗೆ. ಅಂಥದ್ದು 60 ರೂಪಾಯಿ ಅಂತಂದ್ರೆ ಸಬ್ಸಿಡಿ ಕೊಡ್ತಿದ್ರು, ಅದನ್ನು ಬಂದ್ ಮಾಡಿಬಿಟ್ಟಾರೆ ಈಗ. ಹಾಗಾಗಿ 12 ಸಿಲಿಂಡ್ರ್ ಅಂತಾರಲ್ಲ, 12 ಅಂದ್ರೆ ಆಗಂಗಿಲ್ಲ. ಒಬ್ರು ಇದ್ದರಿಗೆ ಅನುಕೂಲ ಆಕತಿ, ಭಾಳ ಜನ ಇದ್ದರಿಗೆ ಭಾಳ ತೊಂದರೆ ಆಕತಿ. ಕಟ್ಗೆ ಎಲ್ಲರೂ RCC ಮನೆ ಕಟ್ಟಿಸ್ಕೊಂಡ್ರೆ ಸೌದೆ ಉರಿ ಹಚ್ಚಕ್ಕಂತೂ ಬರೋಂಗಿಲ್ಲ. ಪ್ರಧಾನಿಯವರ ಹೇಳ್ಯಾರ ಏನದು ಹೊಗೆ ರಹಿತ ಭಾರತ ಅಂತಂದು. ಹಾಗಾಗಿ ಮತ್ತು ಮನ್ಯಾಗ ಕಟ್ಗೆನೂ ಉರಿ ಹಚ್ಚಕ್ಕಾಗಂಗಿಲ್ಲ. ಅದನ್ನೆಲ್ಲ ತಲೆಯಾಗಿಟ್ಕೊಂಡು ನಮ್ಮ ಸಿಲಿಂಡ್ರ್ ದರ ಹೆಚ್ಚಳದಿಂದ ತುಂಬ ತೊಂದರೆ ಆಗಿದೆ. ಮಧ್ಯಮ ವರ್ಗದವರಾಗಲಿ ಕೆಳವರ್ಗದವರಾಗಲಿ ಪ್ರತಿಯೊಬ್ಬರಿಗೂ ಸಿಲಿಂಡ್ರ್ ಅವಶ್ಯಕತೆನೇ, ಡೈಲಿ ಬೇಕೇ ಬೇಕು. ಅದರಿಂದ ತುಂಬ ತೊಂದರೆ ಆಗುತ್ತೆ. ಯಾಕಂದ್ರೆ ಸಿಲಿಂಡ್ರ್ ಇಲ್ಲಾರ್ದೆ ಡೈಲಿ ಅಡುಗೆ ಇಲ್ಲ. ಸೊ ಹಾಗಾಗಿ ಎಲ್ಲ ದಯವಿಟ್ಟು ಮನವಿ ಮಾಡ್ಕೊಳ್ಳೋದೇನೆಂದ್ರೆ ಸಿಲಿಂಡ್ರ್ ದರ ಕಡಿಮೆ ಮಾಡಿರಿ, ಎಲ್ಲರಿಗೆ ಅನುಕೂಲ ಆಗುವ ರೀತಿಯಿಂದ ಮಾಡಿಕೊಡ್ರಿ ಅಂತ ಮನವಿ ಮಾಡ್ಕೊಡ್ತೀವಿ. ನಮಗೆ ಸಿಲಿಂಡ್ರ್ ರೇಟೂ ತುಟ್ಟಿಗೈತ್ರಿ. ಮತ್ತು 5 ನಂಬರ್ ಹಚ್ಚಿಂದ 5 ದಿನಕ್ಕೆ ಬಂದ್ರೆ ತಿಂಗಳದಾಗ ಒಳಗೆ ಬಂದ್ರೆ ಚಲೋ ರೀ. ಈಗ ಮತ್ತು ನಂಬರ್ ಹಚ್ಚಿ 20 ದಿವಸ ಆದರೂ ನಮಗಿನ್ನೂ ಸಿಲಿಂಡ್ರ್ ಬಂದಿಲ್ಲ. ಮತ್ತು ಇಲ್ದಾರ ಏನು ಹಚ್ಬೇಕು ರೀ. ಆದ್ರೆ 5 ದಿನ ನಂಬರ್ ಹಚ್ಚಿಂದ 5 ದಿನ ಆದ್ರೆ ಅನುಕೂಲ ಆಕೈತಿ. ಮತ್ತು 20 ದಿನ ಅದು ಅಂದ್ರೆ ತೊಂದರೆ ಭಾಳ ಆಕೈತಿ ಅದು. ಆದ್ರೆ ಅವ್ರಿಗೆ ಕೇಂದ್ರ ಸರ್ಕಾರದವ್ರಿಗೆ ಒಂದಿಟ್ಟು ಮತ್ತು ಇದು ನಡೆದ್ರಿ ಎಲ್ಲರೂ ಉಪವಾಸ ಇರೋದು ಆಕತ್ ನೋಡ್ರಿ. ಹಂಗಾರೆ ಏನು ಮಾಡೋದ್ರಿ ಮತ್ತು ಇದು ನಡೆದ್ರೆ ಮತ್ತೆ ಎಲ್ಲರೂ ಕೂಡಿಸೇ ಹೋಗೋದಕ್ಕತ್ರಿ. ಮತ್ತು ಅವ್ರು ಏನಾರ ಪ್ರಯತ್ನ ಮಾಡ್ಬೇಕ್ರಿ. ಮತ್ತು ಮತ್ತು ನಾವು ಕೇಂದ್ರ ಸರ್ಕಾರದವ್ರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.